ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾಲನೆಗೆ ಸ್ವಾಗತ. ಎಲ್ಲರಿಗೂ 2026ನೇ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಕುಂಭರಾಶಿಯವರಿಗೆ ಈ ವರ್ಷ ಗ್ರಹಗಳ ಸಂಚಾರದಿಂದ ಯಾವ ರೀತಿ ಭವಿಷ್ಯ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಶನಿಯು ನಿಮ್ಮ ರಾಶಿಯನ್ನು ಬಿಟ್ಟು 2ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ, ಅಂದರೆ ಅಂತ್ಯ ಶನಿ ಆರಂಭವಾಗಿದೆ ಅಂತ ಅರ್ಥ. ಇದು ಜನ್ಮ ಶನಿಗಳಿಂದ ಇದು ನಿರಾಳತೆಯ ರೀತಿ ನಡೆಯುತ್ತದೆ ಮತ್ತು ನಿಮ್ಮ ಗುರುವು ಜೂನ್ 5ರ ತನಕ ಇರುತ್ತಾನೆ ಮತ್ತು ನಿಮಗೆ ಅದ್ಭುತ ಫಲವನ್ನು ಕೊಡುತ್ತಾನೆ. ನಂತರ 6ನೇ ಮನೆಗೆ ಹೋಗೋಕಂತರ ಶತ್ರುಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಈ ಎಚ್ಚರಿಕೆ ಅಗತ್ಯ. ರಾಹು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಆಗ ಕೇತು 2ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಕೆಲಸದ ಹೋದ ವರ್ಷಕ್ಕಿಂತಲೂ ಈ ವರ್ಷ ಒತ್ತಡ ಕೂಡ ಕಡಿಮೆ ಇರುತ್ತದೆ. ರಾಹು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಹೊಸ ಐಡಿಯಾಗಳು ಒಡೆಯುತ್ತದೆ. ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರಿಗೆ ಇದು ಬೆಸ್ಟ್ ಸಮಯ ಅನ್ನುವಂಥದ್ದು ಹೇಳ್ಬೋದು. ಜೂನ್ ನಂತರ ಶತ್ರುಗಳ ಕಾಟ, ಅಡೆತಡೆಗಳು ಬರುತ್ತದೆ. ನಿಮ್ಮ ಸೀಕ್ರೆಟ್ ಗಳನ್ನ ಈಗ ಯಾರ ಹತ್ರ ಕೂಡ ತಾವು ಹಂಚಿಕೊಳ್ಳಕ್ ಹೋಗಬೇಡಿ. ಬಿಸ್ನೆಸ್ ಅಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಮಾಡುವ ಮುಂಚೆ 100 ಬಾರಿ ಯೋಚನೆ ಮಾಡಿ. ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡಬೇಕಾದ್ರೆ ಈ ವರ್ಷ ಶನಿ 2ನೇ ಮನೆಗೆ ಬರುವುದಕ್ಕಿಂತ ಹಣದ ಅರಿವು ಚೆನ್ನಾಗಿರುತ್ತದೆ, ಆದರೆ ಅಷ್ಟೇ ಖರ್ಚು ಕೂಡ ಬರುತ್ತದೆ. ಕುಟುಂಬದ ಆಸ್ತಿ ವಿಚಾರದಲ್ಲಿ ಗೊಂದಲಗಳು ಬಗೆಹರುತ್ತದೆ. ಜೂನ್ ವರೆಗೂ ಗುರುವಿನ ದೃಷ್ಟಿ ಇರೋದ್ರಿಂದ ಷೇರು ಮಾರ್ಕೆಟ್ ಇಂದ ಲಾಭ ಸಿಗುತ್ತದೆ. ಇನ್ನು 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸಂಗಾತಿ ಜೊತೆಗೆ ಮಾತುಕತೆ ಮಾಡುವಾಗ ತಾಳ್ಮೆ ಇರಲಿ, ತಪ್ಪು ತಿಳುವಳಿಕೆ ಬರೋದು ನೋಡ್ಕೊಳ್ಳಿ. ಐತರಿಗೆ ಜೂನ್ ಒಳಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಣ್ಣಿನ ಸಮಸ್ಯೆ ಕಾಂಡಿ ಬರಬಹುದು. ಜ್ಞಾನ ಮಾಡಿ, ಪ್ರಾಣಾಯಾಮ ಮಾಡಿ, ಇದರಿಂದ ಸಕಾರಾತ್ಮಕ ಹೆಚ್ಚುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 4, 6, 8. ಅದೃಷ್ಟ ಬಣ್ಣ ನೀಲಿ ಬಣ್ಣ. ರಾಹುವಿನ ಶಾಂತಿಗಾಗಿ ಶಿವನಿಗೆ ಅಭಿಷೇಕ ಮಾಡಿಸಿ ಪ್ರತಿದಿನ ಹನುಮಾನ್ ಚಾಲಿಸ್ ಪಠನೆ ಮಾಡಿ. ಇದಾಗಿತ್ತು ಕುಂಭರಾಶಿಯವರ 2026 ಹೊಸ ವರ್ಷ ಭವಿಷ್ಯ. ನಿಮ್ದು ಕೂಡ ಕುಂಭರಾಶಿ ಆಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಯಲ್ಲಿ ಬರತಕ್ಕಂಥ ನಂಬರಿಗೆ ಈ ಕೂಡಲೇ ಕರೆ ಮಾಡಿ. ಧನ್ಯವಾದಗಳು.